ಮುಂದಿನ ಚುನಾವಣೆಯ ಕುರಿತು ಶ್ರೀ ಡಾಕ್ಟರ್ ಕೆ ಕೆಂಪರಾಜು ಗೌರಿಬಿದನೂರು ತಾಲೂಕುರವರು ಮಾತನಾಡಿದ್ದು, ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಜನರು ಕುಂದುಕೊರತೆಗಳನ್ನು ಆಲಿಸುವವರೇ ಇಲ್ಲದಂತಾಗಿದೆ. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರ ನೋವನ್ನು ಕೇಳುವವರೇ ಇಲ್ಲ. ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಗೌರಿಬಿದನೂರಿನಲ್ಲಿ ಯಾರೂ ಕೂಡ ತಾಲೂಕು ಅಭಿವೃದ್ಧಿಯ ಕುರಿತು ಚಿಂತನೆ ಮಾಡಿಲ್ಲ. ಸರ್ಕಾರದಿಂದ ಬರುವಂತಹ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸುತ್ತಿಲ್ಲ. ಹಾಗಾಗಿ ಸ್ಥಳೀಯ ಚುನಾವಣೆಗಳಿಗೆ ಈಗಾಗಲೇ ನಾನು ಪೂರ್ವಭಾವಿ ಸಭೆಯನ್ನ ಮಾಡಿದ್ದೇನೆ. ಈ ಬಾರಿಯ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಯುವಕರಿಗೆ ಹಾಗೂ ಮಹಿಳೆಯರಿಗೆ ಆದ್ಯತೆಯನ್ನ ನೀಡಬೇಕು. ಅಭಿವೃದ್ಧಿಯನ್ನ ಮಾಡುವಂತಹವರಿಗೆ ಅವಕಾಶ ನೀಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಎಂದು ಹೇಳಿದರು. ಶಾಸಕರನ್ನ ಪ್ರಶ್ನೆ ಮಾಡಿ ಅಭಿವೃದ್ಧಿಗಾಗಿ ಹೋರಾಡುವಂತಹ ಅಭ್ಯರ್ಥಿಯನ್ನ ನಿಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ. ಸಮಸ್ಯೆ ಚುನಾವಣೆಗಳ ಹತ್ತಿರದಲ್ಲೇ ಇದೆ. ತಾವು ಯಾವ ಥರ ಒಂದು ಸಂಘಟನೆ ಮುಂದಾಗಿದ್ದೀರಾ ಸರ್? ಈಗ ಆಲ್ರೆಡಿ ನಾವು ಸ್ಥಳೀಯ ಚುನಾವಣೆಗಳಿಗೆ ಪೂರ್ವಭಾವಿ ಸಭೆ ನಾನು ಆಲ್ರೆಡಿ 2 ಬಾರಿ ಮಾಡಿದ್ದೀನಿ. ಈಗ ನಮ್ಮ ಆದ್ಯತೆ ಲಾಸ್ಟ್ ಟೈಮು ನಮಗೆ ತಾಲೂಕಲ್ಲಿ ಊರು ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ನಾವು 110 ಜನ ಮೆಂಬರ್ಗಳನ್ನ, ಸದಸ್ಯಗಳನ್ನ ನಾವು ಆಯ್ಕೆ ಮಾಡಿ ಗೆಲ್ಸ್ಕೊಂಡಿದ್ರಿ. 100ಕ್ಕೂ ಹೆಚ್ಚು ಜನ 2 ಅಂಕಿ 3 ಅಂಕಿನಲ್ಲಿ ಸೋತಿದ್ರು. ಈ ಬಾರಿ ನಾವು ಯುವಕರಿಗೆ ಆದ್ಯತೆ 50% ಯುವಕರಿಗೆ, 50% ಮಹಿಳೆಯರಿಗೆ ಕೊಟ್ಟು, ಅದರಲ್ಲಿ ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ, ಜನರ ಬಗ್ಗೆ ಕಾಳಜಿ ಇರೋಂಥವ್ರಿಗೆ ನಾವು ಚುನಾವಣೆಗೆ ನಿಲ್ಲಿಸಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಇವತ್ತು ನಾವು ತೀರ್ಮಾನ ಮಾಡಿದ್ರಿ. ನಾವು ನಮ್ಮ ಮುಖಂಡರುಗಳೆಲ್ಲನೂ ಇವತ್ತು ತಾಲೂಕಲ್ಲಿ ಇವತ್ತೇನಾಗಿದೆ, ಈ ಅನ್ನ ರಕ್ಷಕರು ಬಂದು ಈ ಕುಡುಕರು ಅವರು ಬಂದು ಮೆಂಬರ್ಗಳಾಗಿ ಇವತ್ತು ಜನಗಳನ್ನ ದಾರಿ ತಪ್ಪಿಸಿ ಅಲ್ಲಿ ಪಂಚಾಯತಿನಲ್ಲಿ ಹೋಗಿ ಏನು ನಮ್ಗೆ ಅನುದಾನ ಬರ್ತದೆ ಅಂತ ಕೇಳೋಷ್ಟು ಅವ್ರಿಗೆ ಸಮರ್ಥ ಇರಲ್ಲ. ಅಂಥವ್ರು ಗೆದ್ದುಬಿಟ್ರೆ ಆಗೋದಿಲ್ಲ. ಈಗ ಶಾಸಕರತಾಗ ಹೋಗಿ ನಮ್ಗೆ ಬೇಕಾಗಿರೋಂಥ ಅಭಿವೃದ್ಧಿಗೆ ಕೆಲಸಗಳನ್ನ, ಬೇಕಾಗಿರೋ ಹಳ್ಳಿಗೆ ಬೇಕಾಗಿರೋಂಥದ್ದನ್ನ ಟೇಬಲ್ ಗುದ್ದಿ ಶಾಸಕರತಾಗ ಮಾಡ್ಕೊಂಬರ್ಬೇಕು. ಬೇರೆ ಶಾಸಕರು ಅವ್ರ ಲೀಡರ್ಗಳಕ್ಕೆ, ಅವ್ರ ಮುಖಂಡರಿಗೆಲ್ಲ ಶಾಸಕರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಶಾಸಕರೇ, ಎಲ್ಲ ಗ್ರಾಮ ಪಂಚಾಯತಿಗೂ ಶಾಸಕರೇ, ಎಲ್ಲ ಗ್ರಾಮಗಳಿಗೂ ಶಾಸಕರೇ. ಅವ್ರಿಗೆ ಸರ್ಕಾರ ಸಂಬಳ ಕೊಟ್ಟು ಅವ್ರಿಗೆ ನಮ್ಮ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅವ್ರು ಸರ್ಕಾರ ಸಂಬಳ ಕೊಟ್ಟು ಮಡಗಿರೋದು. ಅಂಥ MLAನ ಹೋಗಿ ಕೇಳಿ ಪ್ರಶ್ನೆ ಮಾಡೋಂಥದ್ದು ನಾವು ಗ್ರಾಮ ಪಂಚಾಯತಿಗೆ ಗೆಲ್ಲಿಸ್ಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ಕೊಂಡು ನಾವು ನಮ್ಮ ಮುಖಂಡರೆಲ್ಲನೂ ಎಲ್ಲರೂ ನಾವು ಸಿದ್ಧವಾಗಿದ್ದೀರಿ. ಚುನಾವಣೆ ಘೋಷಣೆ ಮಾಡೋದು ನಾವು ಚುನಾವಣೆಗೆ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸರ್, ಉದ್ಯೋಗ ಅವಕಾಶ ಅಂತ ಬಂದರೆ ಯಾವ ಥರ ಒಂದು ಒತ್ತು ಕೊಡ್ತೀರಾ ಸರ್? ಅಲ್ಲಿ ಉದ್ಯೋಗ ಅವಕಾಶ ಬಂದಾಗ ಅಲ್ಲಿ ಇಂಡಸ್ಟ್ರೀಸ್ ಕಮ್ಮಿ ಇರೋದ್ರಿಂದನೂ ನಾವು ಅಧಿಕಾರದಲ್ಲಿದ್ದಿದ್ರೆ ಅದರಲ್ಲಿ ಸರ್ಕಾರದಲ್ಲಿ ಅವರ ಜಮೀನಲ್ಲೇ ಮಾಡೋಂಥ ಯೋಜನೆಗಳು ಬೇಜಾನಾಗಿದೆ. ಅವರು ಜಮೀನುಗಳನ್ನ ಮಾರಾಟ ಮಾಡಬಾರ್ದು. ಅವ್ರ ಜಮೀನಲ್ಲೇ ಲಕ್ಷಗಟ್ಟಲೆ ಸಂಪಾದನೆ ಮಾಡೋಂಥ ಯೋಜನೆಗಳು ಇದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಒಂದು ಮೋಟಿವೇಟ್ ಮಾಡಿ ಮಾಡಿದ್ರೆ ಆಗುತ್ತೆ. ಅಲ್ಲೇನಾಗಿದೆ, ಗೆದ್ದಿರೋ ಶಾಸಕರು ಇನ್ನು ಅವ್ರ ಜಮೀನುಗಳು ಬೆಳೆಗಳು ಬೆಳೆದ್ರೆ ನಮ್ಗೆ ಎಲ್ಲಿ ಜಮೀನು ಸಿಗೋಲ್ಲ ಅಂದ್ಬಿಟ್ಟು ಸುಮಾರು 5-6 ಸೋಲಾರ್ ಪ್ಲಾಂಟ್ಗಳನ್ನು ಮಾಡ್ಕೊಂಬಂದಿದ್ದಾರೆ. ಒಂದೊಂದು ಕಡೆ 100 ಎಕರೆ 100-150 ಎಕರೆ ಸೋಲಾರ್ ಪ್ಲಾಂಟ್ಗಳು ಮಾಡಿದ್ರೆ ಸರ್ಕಾರಿ ಜಮೀನು ಸೇರಿಸಿ ಸೋಲಾರ್ ಪ್ಲಾಂಟ್ಗಳು ಮಾಡ್ಕೊತಾರೆ. ಅದು ವೈಯಕ್ತಿಕ ಅವ್ರೇನೋ ಅವ್ರ ಕೆಪಾಸಿಟಿ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ, ಮುಂದಿನ ದಿನಗಳಲ್ಲಿ, ಇನ್ನು 15-20 ವರ್ಷದಲ್ಲಿ ಯಾರು ಭೂಮಿ ಮಾಡ್ಕೊಂಡಿದ್ದಾರೆ 10 ಗುಂಟೆ ಜಮೀನು ಮಾಡ್ಕೊಂಡ್ರೂ ಕೋಟ್ಯಾಧಿಪತಿನೇ. ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ರೈತರ ಮಕ್ಕಳಂದರೆ ಕೇವಲ ಅನ್ನೋ ದಿನ ಉಲ್ಟಾ ಆಗುತ್ತೆ. ಮುಂದಿನ ತಿಂಗಳಲ್ಲಿ 15-20 ವರ್ಷಕ್ಕೆ 10 ಗುಂಟೆ ಜಮೀನಿದ್ರೆ ಅವನು ಕೋಟ್ಯಾಧಿಪತಿ, ಅವನಿಗೆ ಡಿಮ್ಯಾಂಡ್ ಬರ್ತದೆ. ಯಾರು ನಾನು ಇವತ್ತು 15 ವರ್ಷ 20 ವರ್ಷ ಓದಿ ಡಿಗ್ರಿಗಳು ಮಾಡಿ ಇವತ್ತು ಸಾಫ್ಟ್ವೇರು, ನಾನು 1 ಲಕ್ಷ 1.5 ಲಕ್ಷ ಸಂಬಳ ತಗೊಂಡವರು, ನಾಳೆ ದಿನ ಅವರೆಲ್ಲನೂ ಕೆಲಸ ಕಾರ್ಯ ಇಲ್ದಾಗ ಮಟ್ಟಕ್ಕೆ ಒಂದು ಇಂಟೆಲಿಜೆಂಟ್ ರಿಪೋರ್ಟು ಹೇಳ್ತಾ ಇದೆ. ದಯವಿಟ್ಟು ಯಾರೂ ಜಮೀನುಗಳು ಮಾರಾಟ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ರೈತರುಗಳು ದುಡುಕಿ ಮಗಳ ಮದುವೆಗೆ ಜಮೀನು ಮಾರ್ತಾರೆ, ಮಗನ ಓದಿಸೋದಕ್ಕೆ ಜಮೀನು ಮಾರ್ತಾರೆ, ಅವನೇನು ಬಿಸ್ನೆಸ್ ಮಾಡೋಕ್ಕೆ ಜಮೀನು ಮಾರ್ತಾರೆ. ದಯವಿಟ್ಟು ಜಮೀನು ಮಾರಾಟ ಮಾಡಿದ್ರೇ ಜೀವನ ನಡೆಸಬೇಕು. ಇವತ್ತು ಉಪದೇಶಗಳು ಮಾಡ್ತಾರೆ ಕೆಲವರು, ಜಮೀನುಗಳು ಮಾರಿಬಿಟ್ಟು ಬೇರೆ ಬೇರೆ ಥರ ಉಪದೇಶಗಳು ಹೇಳಕ್ಕೆ ಬರ್ತಾರೆ. ಅದರಿಂದ ನಾನು ಹೇಳೋದೇನೆಂದರೆ, ರೈತರುಗಳು ಜಮೀನುಗಳು ಮಾರಿದ್ರೆ 10 ಗುಂಟೆ ಇರೋನು ಕೋಟ್ಯಾಧಿಪತಿಗಳಾಗಕ್ಕಲ್ಲ, ಅತಿ ಶೀಘ್ರದಲ್ಲೇ ಬರ್ತದೆ. ನೀವು ಧೈರ್ಯವಾಗಿ ರೈತರುಗಳು
ಜೀವನ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಏನು 2023 ಅಭಿವೃದ್ಧಿ ಕುಂಠಿತ ಮಾಡಬೇಕಾಗಿತ್ತು. ಜನರ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು ಜನರಿಗೆ ತಲುಪಿಲ್ಲ. ಇವತ್ತು ಅನೇಕ ಕಡೆ ವಾಟರ್ ಫಿಲ್ಟರ್ಗಳು ರಿಪೇರಿಯಾಗಿದೆ. ಅನೇಕ ಕಡೆ ಪಂಚಾಯತಿಗಳಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ. ಅನೇಕ ಕಡೆ ಈ ದೇವಸ್ಥಾನಗಳು ಹಾಗೆ ನಾವು ಅನುದಾನ ಕೊಡ್ತೀರಿ ಅಂತ ಸಹಾಯಧನ ಕೊಡ್ತೀರಿ ಅಂದ್ಬಿಟ್ಟು ಸರ್ಕಾರದ ಅನುದಾನಗಳು ಕೊಡೋದು ಭರವಸೆ ಕೊಡ್ತಾ ಇದ್ದಾರೆ. ಆದರೂ ಪರವಾಗಿ ನಾವು ಮುಂದಿನ ತಿಂಗಳಲ್ಲಿ ಹೋರಾಟಗಳು ಮಾಡಬೇಕಾಗುತ್ತೆ. ಈ ಥರ ಅನೇಕ ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆಸ್ಪತ್ರೆಯಲ್ಲಿ ಎಲ್ಲ ಕೇಳೋರಿಲ್ಲ. ಸರ್ಕಾರಿ ಮಾಸ್ಟರ್ಗಳನ್ನ ಅವ್ರ ಸಮಸ್ಯೆಗಳು ಕೇಳೋರಿಲ್ಲ. ಸೊ ಹಾಗಾಗಿ ತಾಲೂಕಿನಲ್ಲಿ ಸಮಸ್ಯೆಗಳು ಉದ್ಭವಿಸಿದೆ. ಬಟ್ 2 ವರ್ಷ ಇನ್ನೂ 2 ವರ್ಷ ಇದೆ. ವಿಶೇಷವಾಗಿ ಇನ್ನೊಂದು ಏನು ಬೇಕಂದರೆ ಈ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ 2 ಇಂಜಿನ್ ಸರ್ಕಾರ. ಒಂದು ಸೋತಿರೋರು ಅದೇ ಪಾರ್ಟಿನಾಗಿದ್ದಾರೆ, ಗೆದ್ದಿರೋರು ಅದೇ ಪಾರ್ಟಿಗೆ, ಡಬಲ್ ಇಂಜಿನ್ ಸರ್ಕಾರ ಇದ್ದಂಗೆ. ಸೊ ಇಬ್ಬರೂ ಇದ್ರೂ ತಾಲೂಕಲ್ಲಿ ಯಾರೂ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾಯಿಲ್ಲ. ಅವರವರು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ದಾರೆ, ಅಭಿವೃದ್ಧಿಗಳು ಮಾಡ್ಕೊಂಡಿದ್ದಾರೆ. ಗೆದ್ದಿರೋಂಥ ಶಾಸಕರು ಏನೇನು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಸ್ವಾರ್ಥಕ್ಕೆ, ಅದೆಲ್ಲ ನಮ್ಮ ಹತ್ರ ಮಾಹಿತಿಗಳಿದೆ. ಮುಂದಿನ ತಿಂಗಳಲ್ಲಿ ಜನರಿಗೆ ವಿಸ್ತಾರವಾಗಿ ನಾನು ತಿಳಿಸ್ತೀನಿ. ಅವರು ಅಂದ್ಕೊಂಡಿದ್ದಾರೆ ನಾವೇನು ಗೌರಿಬಿದನೂರಲ್ಲಿ ನಾವು ಪಾರದರ್ಶಕವಾಗಿದ್ದೀರಿ, ನಮ್ಮ ಮಕ್ಕಳು ಬಂದಿಲ್ಲ, ನಮ್ಮ ಕುಟುಂಬದವ್ರು ಯಾರು ಬಂದಿಲ್ಲ ಅಂತ. ನಿಮ್ಮ ಕುಟುಂಬಸ್ಥರುಗಳಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಅಂತ ನಮ್ಮ ಹತ್ರ ಮಾಹಿತಿಗಳಿದೆ. ಮುಂದಿನ ತಿಂಗಳಲ್ಲಿ ಜನಗಳಿಗೆ ಅದು ವಿಸ್ತಾರವಾಗಿ ನಾನು ಹೇಳೋಕ್ಕೆ ನಾನು ವೇದಿಕೆ ರೆಡಿ ಮಾಡ್ಕೊತೀನಿ.